ಗೌರವಾನ್ವಿತ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಗ್ಯಾಸ್ ಕೊಡಲಿಕ್ಕೆ ವಿಫಲ ಆಗಿದೆ. ಅಥವಾ ನಮ್ಮ ಡೊಮೆಸ್ಟಿಕ್ ಗ್ಯಾಸ್ ಆಗ್ಬೋದು, ಇದನ್ನು ಬಳಕೆ ಮಾಡ್ತಕ್ಕಂಥ ಭಾರತ ದೇಶದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಭಾರತ ದೇಶದಲ್ಲಿ ಸಮಗ್ರವಾಗಿ ನಾವು ಗ್ಯಾಸನ್ನು ಸರಬರಾಜು ಮಾಡ್ತೀವಿ ಅಂತೇಳಿ ಎಲ್ಲ ವಲಯಗಳನ್ನು ತೆಗೆಸಿ ಉಚಿತವಾಗಿ ಸಂಪರ್ಕ ಕೊಡ್ತೇವೆ ಅನ್ನೋ ವೇದವಾಕ್ಯದೊಂದಿಗೆ ಪ್ರಾರಂಭ ಮಾಡಿದಂಥ ಗೌರವಾನ್ವಿತ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಗ್ಯಾಸ್ ಕೊಡಲಿಕ್ಕೆ ವಿಫಲ ಆಗಿದೆ. ಇವರು ವೈಫಲ್ಯ ಇವತ್ತು ಎತ್ತು ತೋರಿಸ್ತದೆ ಇವತ್ತು. ಯಾಕಂದರೆ ಗ್ಯಾಸ್ ಕೊಡಬೇಕಾಗಿದ್ದಂಥವರು ಇವತ್ತು ವಾರ ತಕ್ಷಣ ಗ್ಯಾಸ್ ಅಭಾವ ಅಂತ ಹೇಳೋದು ತಪ್ಪು. ನಮ್ಮ ಒಂದು ಗ್ರಾಹಕರ ನಿರ್ವಹಣೆಯಲ್ಲಿ ಪ್ರತಿಯೊಂದು ಕೂಡ ಮೂಲಭೂತ ಸೌಕರ್ಯಗಳು ಮತ್ತು ಅತ್ಯವಶ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ದಾಸ್ತಾನು ಮಾಡಬೇಕಂತದ್ದು ಸರ್ಕಾರದ ಕರ್ತವ್ಯ. ಇವತ್ತು ಗ್ಯಾಸ್ ಯಾರಿಗೆ ಬರ್ತದೆ? ಆಟೋ ಚಾಲಕರು. LPG ಗ್ಯಾಸ್ ಸಿಗದೆ ಅವರು ಒಂದೊಂದು ಊಟಕ್ಕೆ ಕೂಡ ಕಷ್ಟಪಡುವಂಥ ಹೀನಾಯ ಪರಿಸ್ಥಿತಿ ಬಂದಿದ್ದಾರೆ. ಇದಕ್ಕೆ ಯಾರ ಕಾರಣ? ಸೆಂಟ್ರಲ್ ಗೌರ್ಮೆಂಟ್ನ ನರೇಂದ್ರ ಮೋದಿಯವರ BJP ಸರ್ಕಾರ. LPG ಗ್ಯಾಸ್ ಇಲ್ಲ, CNG ಗ್ಯಾಸ್ ಇಲ್ಲ, ಗೃಹ ಬಳಕೆ ಗ್ಯಾಸ್ ಇಲ್ಲ, ಇದರೊಟ್ಟಿಗೆ ಕಮರ್ಷಿಯಲ್ ಗ್ಯಾಸ್ ಇಲ್ಲ. ಇವತ್ತು ಎಷ್ಟೋ ಹೋಟೆಲ್ಗಳನ್ನು ಬಂದ್ ಮಾಡಿದ್ದೇವೆ. ಬಂಗಾರಪೇಟೆ ಸ್ವತಃ ನನ್ನ ಸಂಸ್ಥೆಯ ಹೋಟೆಲನ್ನು ಕೂಡ ಗ್ಯಾಸ್ ಇಲ್ಲದೆ ಇವತ್ತು ಬಂದ್ ಮಾಡಿದ್ದೇವೆ. ಇವತ್ತಿವರು ಸಹಜವಾಗಿ ನಿತ್ಯ ಬೆಳೆಸ್ತಕ್ಕಂಥ ವಸ್ತುಗಳನ್ನು ಇಷ್ಟು ಒಂದು ದಾಸ್ತಾನ ಮಾಡ್ತಕ್ಕಂಥದ್ದು ನಿಯಮ ಇದೆ. ಇವತ್ತು ರೇಷನ್ ಆಗ್ಬೋದು, ಗ್ಯಾಸ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಯಾವ ಜನರಿಗೆ ಸಮರ್ಪಕವಾಗಿ ನಾವು ಕೊಡಬೇಕು ಇದನ್ನು ದಾಸ್ತಾನು ಮಾಡ್ತಕ್ಕಂಥದ್ದು ಫುಡ್ ಎಸೆನ್ಷಿಯಲ್ ಆಕ್ಟಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ.